Today in my English channel we shall study about one word questions. SSLCಯಲ್ಲಿ ಒನ್ ವರ್ಡಿಗೆ ಸಂಬಂಧಪಟ್ಟ ಹಾಗೆ ಗ್ಲಾಸರಿಯಿಂದ ಬರ್ತಕ್ಕಂಥ 1 ಮಾರ್ಕ್ಸಿಂದ ಒಂದು ಪ್ರಶ್ನೆಗಳು ಬರ್ತವೆ ನಿಮಗೆ. ಇಲ್ಲಿ ಆ ರೀತಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಅ ಪರ್ಸನ್ ಹೂ ಟ್ರಾವೆಲ್ಸ್ ಟು ಹಿಸ್ ವರ್ಕ್ ಪ್ಲೇಸ್ ರೆಗ್ಯುಲರ್ಲಿ ಈಸ್ ಕಾಲ್ಡ್ ಕಮ್ಯೂಟರ್. ಹಾಗಂದರೆ ನೀವಾಗ ಏನು ಮಾಡ್ತೀರಿ, ಕಮ್ಯೂಟರ್ ಅಂತಕ್ಕಂಥ ಸ್ಪೆಲ್ಲಿಂಗನ್ನು ನೀವು ಯಾವಾಗಲೂ ಏನು ಮಾಡಬೇಕು, ನೆನ್ಪಿಟ್ಕೋಬೇಕಾಗುತ್ತೆ. ಅಂದರೆ ಅ ಪರ್ಸನ್ ಹೂ ಟ್ರಾವೆಲ್ಸ್ ಟು ಹೀಸ್ ವರ್ಕ್ ಪ್ಲೇಸ್ ರೆಗ್ಯುಲರ್ಲಿ ಈಸ್ ಕಾಲ್ಡ್, ಅಂದರೆ ರೆಗ್ಯುಲರ್ ಆಗಿ ಒಬ್ಬ ಮನುಷ್ಯ ವರ್ಕ್ ಪ್ಲೇಸಿಗಾಗಿ ಓಡಾಡ್ತಕ್ಕಂಥ ಒಂದು ಇದನ್ನು ಪ್ಲೇಸನ್ನು ಏನಂತ ಹೇಳ್ತೀವಿ, ಆ ಪರ್ಸನ್ಗೆ ಏನಂತ ಹೇಳ್ತೀವಿ, ಆ ವ್ಯಕ್ತಿಗೆ ಏನಂತ ಹೇಳ್ತೀವಿ ಅಂದರೆ ಕಮ್ಯೂಟರ್ ಅಂತ ಹೇಳ್ತೀವಿ. ಇದು ಬಾಂಬೆ, ಬೆಂಗಳೂರು ಅಂತ ಮೆಟ್ರೋಪಾಲಿಟಿಯನ್ ಸಿಟಿಗಳಲ್ಲಿ ನಡೀತಾ ಇರುತ್ತೆ. ಈ ರೀತಿ ನಮ್ಗೆ ಎಲ್ಲಿ ಸಿಗ್ತಾವೆ ಇವು ಓದಲಿಕ್ಕೆ 1 ಮಾರ್ಕ್ಸಿನ ಅಂತಂದಾಗ ನಮ್ಗೆ ಗ್ಲಾಸರಿಯಲ್ಲಿ ಸಿಗ್ತಾವೆ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಗ್ಲಾಸರಿ ನೋಡಿದಾಗ ನಮ್ಗೆ ಇವೆಲ್ಲ ಸಿಗ್ತವೆ. ಅ ಪ್ಲೇಸ್ ವೇರ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್ ಈಸ್ ಕಾಲ್ಡ್ ಆರ್ಕಿಡ್. ಓಕೆ, ದೆನ್ ಸಮ್ವನ್ ಹೂ ಬ್ರೇಕ್ಸ್ ಇಂಟು ಅ ಹೌಸ್ ಫಾರ್ ಸ್ಟೀಲಿಂಗ್ ಈಸ್ ಕಾಲ್ಡ್ ಬರ್ಗ್ಲರ್. ಹೌಸ್ ಬ್ರೇಕರ್ ಅಂತಲೂ ಹೇಳ್ತೀವಿ, ನಾವು ಏನಂತ ಹೇಳ್ತೀವಿ, ಬರ್ಗ್ಲರ್ ಅಂತ ಹೇಳ್ತೀವಿ ಇದನ್ನು. Then one who is trained in the act of doing public service is called Scot. ನಾವು ಇವು ಸ್ಪೆಲ್ಲಿಂಗ್ಸ್ಗಳನ್ನ ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಸ್ಪೆಲ್ಲಿಂಗಲ್ಲಿ ಒಂದೇ ಒಂದು ಲೆಟರ್ ಮಿಸ್ಟೇಕ್ ಆದರೂ ಕೂಡ ನಿಮ್ಮ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರ್ತಾವೆ. ಹಾಗಾಗಿ ಮೇಲಿನ ಸೆಂಟೆನ್ಸನ್ನು ಐಡೆಂಟಿಫೈ ಮಾಡಿ ಇದಕ್ಕೆ ಒಂದು ವರ್ಡ್, ಈ ಒಂದು ವರ್ಡನ್ನು ಇದು ಪ್ರತಿ ಇಡೀ ಲೈನಿನ ಮೀನಿಂಗನ್ನು ಇದು ಒಂದು ವರ್ಡ್ ಹೇಳ್ತಾ ಇರುತ್ತೆ. ಹಾಗಾಗ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಈ ಒಂದು ವರ್ಡನ್ನು ನೆನ್ಪಿಟ್ಕೋಬೇಕು. 1 ಮಾರ್ಕ್ಸಿನ ಕ್ವಶನ್ ನಿಮ್ಗೆ 10th ಇದು ಬರುತ್ತೆ. A small narrow stream or a river is called creek. A great performer, especially a musician, is called maestro. Okay. Yellow or a brown colored wine is called sherry. Then a decorated rod carried by a king as a symbol of a power is scepter. Then touch gently with love is caress. You should understand all these things. ಇವನ್ನೆಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕು. 1 ವರ್ಡ್ಸನ್ನು ನೀವು ಓದಬೇಕು. ಇನ್ನು ಕೆಲವೊಂದು ನೋಡೋಣ. ದೆನ್ ನೋಡ್ರಲ್ಲಿ ನೆಕ್ಸ್ಟ್ ಯಾವುದಿದೆ ಅಂತ ಹೇಳಿದಾಗ ಅ ಲಾಂಗ್ ನೆರೇಟಿವ್ ಪೋಯಮ್ ಈಸ್ ಕಾಲ್ಡ್ ಬ್ಯಾಲಡ್. ಅ ವಯಲೆಂಟ್ ಸ್ಟಾರ್ಮ್ ಈಸ್ ಕಾಲ್ಡ್ ಟೆಂಪೆಸ್ಟ್. ಆರ್ಟ್ ಆಫ್ ಮೇಕಿಂಗ್ ಫಿಗರ್ಸ್ ಇನ್ ಸ್ಟೋನ್, ವುಡ್ ಆರ್ ಅ ಮೆಟಲ್ ಈಸ್ ಸ್ಕಲ್ಪ್ಚರ್. ಓಕೆ, very eager for knowledge is Horatius. To breath in a noisy way is snore. Next, usual and attractive, especially in an old-fashioned way, is a quaint. To talk in a low voice is whisper. A place where sheep are anchored is harbor. A person who designs buildings and supervises constructions is architect. A journey by sea is voyage. ಅಂದರೆ ಈಗ ಅಂಡರ್ಲೈನ್ ಮಾಡ್ತಿರ್ತಕ್ಕಂಥ 1 ವರ್ಡ್ಗಳು, ಇವನ್ನ ನೀವು ಏನು ಮಾಡಬೇಕು, ಉತ್ತರವಾಗಿ ಬರಿಬೇಕು. ಮೇಲಿರ್ತಕ್ಕಂಥ ವಾಕ್ಯ ಏನಾಗಿರ್ತದೆ ನಿಮಗೆ ಪ್ರಶ್ನೆ ರೂಪದೊಳಗೆ ಬಂದಿರುತ್ತೆ. One who travels in a spacecraft is astronaut. Lower the body close to the ground is crouch. A person who loves his country is patriot. A man that a woman is engaged to is fiancé. To make movements with a hand is gesture. Fine. ನೆಕ್ಸ್ಟ್ ಇನ್ನೂ ಕೆಲವಷ್ಟು ನಾವು ನೋಡೋಣ. ಇವೆಲ್ಲನೂ ನೀಡ್ಕೊಂಡೋದಾಗ ಇವೆಲ್ಲವೂ ಕೂಡ ಎಲ್ಲ ಲೆಸನ್ಗಳಿಂದ ಲಿಸ್ಟ್ ಮಾಡಲಾಗಿದೆ. ಎಲ್ಲ ಲೆಸನ್ ಕೂಡ ಇದರಲ್ಲಿ ಕವರ್ ಆಗಿದೆ. ಟು ಸ್ಪೀಕ್ ಇನ್ ಅ ವೆರಿ ಕೈಂಡ್ ವೇ ಇಸ್ ಪೊಲೈಟ್. ದೆನ್ ಅ ಪರ್ಸನ್ ಹೂ ಈಸ್ ಸ್ಪೆಷಲಿ ಗುಡ್ ಎಟ್ ಸಮ್ ಆರ್ಟ್ ಆರ್ ಅಚೀವ್ಮೆಂಟ್ ಈಸ್ ವಿಜಾರ್ಡ್. ದೆನ್ ಸ್ಪೀಕ್ ಇನ್ ಅ ವೆರಿ ಅನ್ಕೈಂಡ್ ವೇ ಈಸ್ ಸ್ನೇರ್. To make movements with the hands and arms is gesticulations. Fine. ಅಲ್ಲಿ gestures ಅಂತ ನೋಡಿದ್ರಿ, ಇಲ್ಲಿ gesticulations. Fine. Then a frightening dream is nightmare. Fine. To treat someone who very kindly and protect the
person too much from anything unpleasant is molly ಕೊಡಲ್. ನೋಡ್ರಿ ಇದು ಇಂಪಾರ್ಟೆಂಟ್ ಆಗೈತಿ, ಬಂದರೂ ಬರ್ಬೋದು ಎಕ್ಸಾಮ್ಗೆ. ಸ್ವಲ್ಪ ನೀವು ನೀಟಾಗಿ ಇದನ್ನು ನೋಡ್ಕೋಬೇಕು ಆಯಿತಾ. ಅ ಪ್ಲೇಸ್ ಔಟ್ಸೈಡ್ ಅ ಸಿಟಿ ಈಸ್ ಸಬರ್ಬನ್. ಟು ಬಿಕಮ್ ಅನ್ಕಾನ್ಷಿಯಸ್ ಇಸ್ ಬ್ಲ್ಯಾಕ್ಔಟ್. ಹಾಫ್ ಅವೇಕ್ ಡ್ಯೂ ಟು ಡ್ರಗ್ಸ್ ಈಸ್ ಪಾರ್ಟ್ಲಿ sedated. Partly sedated. A stitch that is used to sew a wound together is suture. ಈ ರೀತಿ ವರ್ಡ್ಸನ್ನು ಎಲ್ಲರೂ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವರ್ಡ್ಸನ್ನು ನಾವಿಲ್ಲಿ ನೋಡೋಣ. ನೋಡ್ರಿ ಈ ವರ್ಡ್ಸ್ ಹೇಗಿದ್ದಾವಂತ. ಟು ಕಟ್ ಆಫ್ ಸಮ್ ಬ್ರಾಂಚಸ್ ಆಫ್ ಅ ಟ್ರೀ ಟು ಮೇಕ್ ಇಟ್ ಗ್ರೋ ಬೆಟರ್ ಈಸ್ prune. Okay, prune. Then a very large farm is ranch. Make something better is amelioration. Amelioration. Okay. Ability to see, hear, understand is perception. Cruel, injustice, oppressive rule is tyranny. Okay. Control, perception, tyranny. Controlled by one country or organization is hegemony. Enthusiastic clapping by the audience who stand up from their seat as a sign of appreciation is called ovation. ಹೇಳ್ತಾರೆ ಸ್ಟ್ಯಾಂಡಿಂಗ್ ಓವೇಷನ್ ಅಂತ ಹೇಳ್ತಾರಲ್ಲ, ಆ ರೀತಿ ಬಂದಾಗ ಏನಿರ್ತೈತಿ ಇದು ಸ್ಟ್ಯಾಂಡಿಂಗ್ ಓವೇಷನ್ ಅನ್ನೋದು ಓವೇಷನ್ ಅಂತಕ್ಕಂಥ ವರ್ಡು ಬರುತ್ತೆ. ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ ದ ಬಾಡಿ ಆರ್ part of it with a quick short movement is regal. A state of being alone is solitude. Then next word, high deck at the end of the ship. Andre ship nalli irtakanta one place idu. It is called as pop. A dead body is called carcass. A sudden running of a people excited or afraid is stampede. Then a metal device attached to a ship a metal device attached to a ship or a boat by a cable and cast overboard to hold it in a particular place is called anchor. Then a private room on a ship or a boat is called cabin. ಇದು ನಿಮ್ಗೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಲ್ಲಿ ಬಂದಿತ್ತು. ವಾಟ್ ಈಸ್ ಕಾಲ್ಡ್ ಆಸ್ ವಾಟ್ ಡೂ ಯು ರೆಫರ್ ಟು ದ ಕ್ಯಾಬಿನ್ ಅಂತ. ಅವಾಗ ನೀವು ಹೇಳಬೇಕು ಇಟ್ ಈಸ್ ಅ ಪ್ರೈವೇಟ್ ರೂಮ್ ಇನ್ ಆನ್ ದ ಶಿಪ್ ಆರ್ ಅ ಬೋಟ್ ಅಂತ ಹೇಳಿದಾಗ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಇವನ್ನೆಲ್ಲವನ್ನು ಕೂಡ ನೀವು ಇನ್ನೊಂದು ಸರಿ ನೀಟಾಗಿ ಓದ್ಕೊಂಡಾಗ ಇದರಲ್ಲಿ ಒಂದು ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು SLC ಎಕ್ಸಾಮ್ಗೆ 1 ಮಾರ್ಕ್ಸ್ ಕೂಡ ಮಿಸ್ ಮಾಡುವಂಥ ಸಾಧ್ಯತೆಗಳು ಬೇಡ. ಅವ್ನು ಟ್ರೈ ಮಾಡೋದೇ ಬೇಡ. ಎಲ್ಲನೂ ಕೂಡ ನಾವು ನೀಟಾಗಿ ಓದೋನು, ನೀಟಾಗಿ ಬರೆಯೋಣ ಅಂತ ಹೇಳ್ತಾ ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗಾಗಿ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.